ನಿಮಗೆ ಪ್ರಶ್ನೆ ಕೇಳ್ತಾನೆ, ಉತ್ತರ ಹೇಳ್ತಾ ಹೋಗ್ರಿ. ಸಾಮಾಜೀಕರಣ ಅನ್ನೋ ಶಬ್ದನ ಕೇಳಿದಿರ ಅಲ್ವಾ? ಹಾಗಾದ್ರೆ ಸಾಮಾಜೀಕರಣ ಅಂದ್ರೆ ಏನು? ಒಂದು ಮಗು ಹುಟ್ಟಿದ ನಂತರ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ರೂಪುಗೊಳ್ಳುವುದಕ್ಕೆ ಸಾಮಾಜೀಕರಣ ಅಂತ ಕರೀತಾರೆ. ಕರೆಕ್ಟ್. ಇಲ್ಲಿ ಈ ಸಮಾಜದಲ್ಲಿ ಹಲವಾರು ಸಮಸ್ಯೆಗಳಿದಾವೆ ಅಲ್ವಾ? ಸಮಸ್ಯೆನೇ ಇಲ್ಲದ ಸಮಾಜ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಇಲ್ಲಿ ಸಮಾಜದಲ್ಲಿ ಹಲವಾರು ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗ್ತದೆ, ಅವುಗಳಿಂದ ರಕ್ಷಣೆಯನ್ನ ಪಡ್ಕೊಳ್ಬೇಕಾಗ್ತದೆ. ಹಾಗಾದ್ರೆ ಯಾವ್ಯಾವ ಸಮಸ್ಯೆಗಳು ನೀವು ಅಂದ್ಕೊಂಡಿರೋ ಹಾಗೆ ಕಂಡು ಬರ್ತವೆ? ಸಮಾಜದಲ್ಲಿರುವ ಹಲವಾರು ಸಮಸ್ಯೆಗಳು ಯಾವುವು? ದೇವದಾಸಿ ವಿಧವೆಯರ ಸಮಸ್ಯೆ, ದೇವದಾಸಿ ಪದ್ಧತಿ, ದೌರ್ಜನ್ಯ, ಯಾರ ಮೇಲೆ? ಮಹಿಳೆಯರ ಮೇಲೆ ದೌರ್ಜನ್ಯ, ಬಾಲ್ಯ ವಿವಾಹ, ವರದಕ್ಷಿಣೆ, ವರದಕ್ಷಿಣೆ, ಮತ್ತೆ ಹೇಳಿ ಹುಡುಗರಲ್ಲಿ ಬೇರೆ ಬಾಲಕಾರ್ಮಿಕತೆ, ಲಿಂಗ ತಾರತಮ್ಯ ಇದೆ. ಇವೆಲ್ಲ ಸಮಸ್ಯೆಗಳೇ ಅಮ್ಮ. ಹೆಣ್ಣು ಭ್ರೂಣ ಹತ್ಯೆ, ಮತ್ತೊಂದು ಶಿಶು ಹತ್ಯೆ. ಹೆಣ್ಣು ಶಿಶು ಹತ್ಯೆ, ಈ ರೀತಿ ಹಲವಾರು ಸಮಸ್ಯೆಗಳು ಸಮಾಜದಲ್ಲಿದ್ದಾವೆ ಅಲ್ವಾ? ನಾವು ಈ ದಿನ ಸಮಾಜದಲ್ಲಿರುವಂತಹ ಈ ಸಮಸ್ಯೆಗಳ ಬಗ್ಗೆ ತಿಳ್ಕೋಣ. ಹಿಂಗಂದ್ರೆ ಏನು, ಅರ್ಥ ಏನು ಆ ಶಬ್ದಕ್ಕೆ, ಆ ಸಮಸ್ಯೆ ಏನಕ್ಕೆ ಬರ್ತಾ ಇದೆ, ಕಾರಣ ಏನು, ಆ ಸಮಸ್ಯೆಗೆ ನಾವು ಒಳಗಾದ್ರೆ ಆಗುವಂತಹ ಪರಿಣಾಮಗಳೇನು, ಹಾಗೇನೆ ಆ ಸಮಸ್ಯೆಯಿಂದ ಹೊರಬರಬೇಕು ಅಂದ್ರೆ ನಾವು ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು, ಈ ರೀತಿಯ ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಸಮಾಜಶಾಸ್ತ್ರದಲ್ಲಿ 24ನೇ ಅಧ್ಯಾಯ ನಿಮಗಿದೆ. ಸಾಮಾಜಿಕ ಸವಾಲುಗಳು. ಏನಂತ ಇದೆ? ಸಾಮಾಜಿಕ ಸವಾಲುಗಳು. ಅದರಲ್ಲಿ ನಿಮಗೆ ಈ ಇದರಲ್ಲಿ ಚಾಪ್ಟರ್ ಅಲ್ಲಿ ಇಟ್ಟಿರುವಂತಹ ಫಲಿತಾಂಶಗಳು ಅಂತ ನೋಡ್ಕೊಂಡ್ರೆ ಬಾಲ್ಯ ವಿವಾಹ ಇಟ್ಟಿದ್ದಾರೆ, ವರದಕ್ಷಿಣೆ ಇದೆ, ಬಾಲಕಾರ್ಮಿಕತೆ ಇದೆ, ಲಿಂಗ ತಾರತಮ್ಯ ಇದೆ, ಹೆಣ್ಣು ಭ್ರೂಣ ಹತ್ಯೆ ಇದೆ, ಮಹಿಳೆಯರ ಮೇಲಿನ ದೌರ್ಜನ್ಯದ ಬಗ್ಗೆ ನಿಮಗೆ ತಿಳಿಸಿದ್ದಾರೆ. ಮೊದಲನೇದಾಗಿ ನಾವಿಲ್ಲಿ ಬಾಲ ಕಾರ್ಮಿಕತೆಯನ್ನ ತೆಗೆದುಕೊಳ್ಳೋಣ. ಮೊದಲನೇ ಫಲಿತಾಂಶನೇ ಯಾವ್ದು ತಗೊಳ್ಳೋಣ? ಬಾಲ ಕಾರ್ಮಿಕತೆ ಅಥವಾ ಇವರನ್ನ ಬಾಲ ಕಾರ್ಮಿಕರು ಅಂತ ಕರೀತಾರೆ. ನಿಮಗೆ ಎರಡಿದೆ ಶಬ್ದ, ಅದರಲ್ಲಿ ಒಂದೇ ಶಬ್ದದಲ್ಲಿ ಎರಡು ಶಬ್ದಗಳಿದೆ. ಒಂದು ಬಾಲ, ಇನ್ನೊಂದು ಕಾರ್ಮಿಕತೆ. ಇಲ್ಲಿ ಬಾಲ ಅಂದ್ರೆ ಏನು ಗೊತ್ತಾಗುತ್ತೆ ನಿಮಗೆ. ಬಾಲ ಅಂದ್ರೆ ಚಿಕ್ಕವರು, ಕಾರ್ಮಿಕರು ಅಂದ್ರೆ ಕೆಲಸದಲ್ಲಿ ತೊಡಗಿರೋದು. ಈ ಶಬ್ದದಲ್ಲೇ ಅರ್ಥ ಇದೆ ನೋಡ್ರಿ. ಚಿಕ್ಕ ಮಕ್ಕಳು ನೋಡಬಹುದು, ಅದಕ್ಕೆ ಏನಂತ ಕರೀತಾರೆ? ಬಾಲಧಾರ್ಮಿಕತೆ. ಅದನ್ನ ಒಂದು ವೈಜ್ಞಾನಿಕ ಚೌಕಟ್ಟಿನಲ್ಲಿ ಹೇಳಬೇಕು ಅಂದ್ರೆ ಎಷ್ಟು ವರ್ಷದ ಒಳಗಿನ ಮಕ್ಕಳ ಬಾಲಕಾರ್ಮಿಕರು? ಎಷ್ಟು ವರ್ಷ? 14 ನೆನ್ಕೊಡಪ್ಪ, 18 ಅಲ್ಲ, 14 ಮರಿಬೇಡಿ, ಬರ್ಕೊಡಿ. ಈಗ 14 ವರ್ಷದ ಒಳಗಿನ ಮಕ್ಕಳು 14 ವರ್ಷದ ಒಳಗಿನ ಮಕ್ಕಳು
ದುಡಿಮೆಯಲ್ಲಿ ತೊಡಗುವುದನ್ನ ದುಡಿಮೆಯಲ್ಲಿ ತೊಡಗುವುದನ್ನ ಹಣವನ್ನ ಸಂಪಾದಿಸುವುದನ್ನ ಹಣನ ಏನ್ ಮಾಡ್ತಾರೆ ಸಂಪಾದಿಸ್ತಾರೆ ಹಣವನ್ನ ಸಂಪಾದಿಸುವುದನ್ನ ಏನಂತ ಕರೀತಾರೆ ಬಾಲ ಕಾರ್ಮಿಕತೆ ಅರ್ಥ ಆಯ್ತಾರಪ್ಪ ಇದು ಕೇಳ್ತಾರೆ ಎಕ್ಸಾಮ್ ಅಲ್ಲಿ ನೆನ್ಪಿಡಿ ಬಾಲ ಕಾರ್ಮಿಕರೆಂದರೆ ಯಾರು ತುಂಬಾ ಇದೆ ಶಬ್ದದಲ್ಲೇ ನಿಮ್ಗೆ ಅರ್ಥ ಇದೆ ಆ ಒಂದು 14 ವಯಸ್ಸು ಅನ್ನೋದು ನೆನ್ಪಿಟ್ಕೊಂಡು ಹೋಗೋದು ಅರ್ಥ ಆಯ್ತಾ ಈ ಬಾಲ ಕಾರ್ಮಿಕತೆಗೆ ಕಾರಣಗಳು ಏನು ಮತ್ತೆ ಏನು ಕಾರಣ ಇರುತ್ತೆ ಕರೆಕ್ಟ್ ಮೊದಲನೇದೇ ಬರ್ದಂತವ್ರು ಹಂಗೇನೆ ಕಾರಣಗಳು ಅಂತ ಬರ್ಕೊಂಡು ಒಂದನೇ ಕಾರಣ ಮನೆಯಲ್ಲಿ ಕಡು ಬಡತನ ಅದರಿಂದ ಅನಿವಾರ್ಯವಾಗಿ ಮಕ್ಕಳು ಎಲ್ಲಿ ಹೋಗ್ತಾರೆ ದುಡಿಮೆಗೆ ಹೋಗ್ತಾರೆ ಎರಡನೇ ಪೋಷಕರ ಅತ್ಯಾಚಾರ ಇಲ್ಲ ಅದು ಬರೋದಿಲ್ಲ ಅವರು ನಿಯಂತ್ರಣ ಮಾಡೋದ್ರಿಂದ ಅವ್ರು ಬಾಲ ಕಾರ್ಮಿಕರಾಗ್ತಾರೆ ಅಂತ ಇಲ್ಲ ಅವ್ರಿಗೆ ಶಿಕ್ಷಣ ದೊರಕಿಸಿದ್ರೆ ಬಾಲ ಕಾರ್ಮಿಕ ಶಿಕ್ಷಣ ಕೊರತೆ ಕರೆಕ್ಟ್ ತಂದೆ ತಾಯಿ ಇಲ್ಲದಿರುವಿಕೆ ಅಂತ ಮಕ್ಕಳು ಕೂಡ ಅನಿವಾರ್ಯವಾಗಿ ದುಡಿಮೆಗೆ ಹೋಗ್ತಾರಮ್ಮ ಇನ್ನೂ ಒಂದು ಅಂಶ ಏನ್ ಗೊತ್ತಾ ಅವರಿಗೆ ಕಡಿಮೆ ಕೂಲಿ ಕೊಡ್ಬೋದು ಚಿಕ್ಕ ಮಕ್ಕಳಿಗೆ ಅದಕ್ಕೆ ದೊಡ್ಡತಾರಮ್ಮ ಕಡಿಮೆ ಕೂಲಿಯನ್ನ ಪಡೆಯುವುದು ಅದು ಕೂಡ ಒಂದು ಮುಖ್ಯ ಕಾರಣ ಆಗತ್ತೆ ಕಾನೂನನ್ನ ಸರಿಯಾಗಿ ಅನುಷ್ಠಾನಗೊಳಿಸದಿರುವುದು ಕಾನೂನನ್ನ ಸರಿಯಾಗಿ ಏನ್ ಮಾಡಕ್ಕಾಗಿಲ್ಲ ಅನುಷ್ಠಾನಗೊಳಿಸಿರಲಿಲ್ಲ ಹಾಗಾಗಿ ಬಾಲ ಕಾರ್ಮಿಕತೆ ಉಂಟಾಗತ್ತೆ ಇನ್ನು ಇದು ಎಲ್ಲಿ ಆಗತ್ತೆ ಕೇವಲ ಫ್ಯಾಕ್ಟ್ರಿಗಳಲ್ಲಿ ಮಕ್ಕಳು ದುಡಿಯೋದಿಲ್ಲ ಎಲ್ಲೆಲ್ಲಿ ದುಡಿಮೆ ತೊಡಗ್ತಾರವರು ಅಂಗಡಿ ಕೆಲಸ ಮಾಡೋದು ಕಟ್ಟಡ ಕಟ್ಟೋದ್ರಲ್ಲಿ ಗಾರೆ ಕೆಲಸ ಮಾಡೋದ್ರಲ್ಲಿ ಕರೆಕ್ಟ್ ಆಮೇಲೆ ಗಾರ್ಮೆಂಟ್ಸಿಗೆ ಮನೆ ಕೆಲಸ ಮಾಡೋದಕ್ಕೆ ಆಮೇಲೆ ಬರೀ ಮನೆ ಕೆಲಸ ಮಾಡಲ್ಲ ಮಕ್ಕಳು ಹೊಲಗಳಲ್ಲಿ ದುಡಿಮೆಗಾಗಿ ಬೇರೆ ಹೊಲದ ಹೌದಲ್ಲ ಬೇರೆ ಹೊಲದಲ್ಲಿ ದುಡಿಮೆಗಾಗಿ ಆ ಮಕ್ಕಳು ಹೋದ್ರೆ ಹಣಕ್ಕಾಗಿ ಅವಾಗ ಅದು ಕೂಡ ಏನಾಗುತ್ತೆ ಬಾಲ ಕಾರ್ಮಿಕತೆ ಆಗತ್ತೆ ಇನ್ನು ಪ್ರಮುಖವಾಗಿ ನೀವೆಲ್ಲ ತಿಂಡಿ ತಗೊಂಡ್ಬರ್ತೀರಾ ಅದ್ಯಾವ್ದು ಹೋಟೆಲ್ ಅಲ್ಲಿ ಮಕ್ಕಳು ಇದಾರೆ ಅದು ಕೂಡ ಬಾಲ ಕಾರ್ಮಿಕತೆ ನೆನ್ಪಿಡಿ ಬಹಳ ಮಕ್ಕಳು ಹೋಟೆಲ್ ಕೆಲಸ ಮಾಡ್ತಾವ ಪಾಪ ಅರ್ಥ ಆಗ್ತಿದ್ಯಾ ಹಿಂಗೆ ಮನೆ ಹೊಲ ಎಲ್ಲಾ ಕಡೆಗೂ ಮಕ್ಕಳು ದುಡಿಮೆಯಲ್ಲಿ ತೊಡಗಿದ್ರೆ ನಮ್ಮ ಮನೆಯಲ್ಲಿ ನಮ್ಮ ಹೊಲದಲ್ಲಿ ನಾನ್ ಕೆಲಸ ಮಾಡಿದ್ರೆ ಅದು ಬಾಲ ಕಾರ್ಮಿಕತೆ ಆಗಲ್ಲಮ್ಮ ನೆನ್ಪಿರ್ಲಿ ಬಾಲ ಕಾರ್ಮಿಕತೆ ಆಗೋದು ಯಾವಾಗದು ಬೇರೆಯವರ ಮನೆಯಲ್ಲಿ ಬೇರೆಯವರ ಹೊಲದಲ್ಲಿ ನಾವು ದುಡಿಮೆಗಾಗಿ ಕೆಲಸವನ್ನ ಮಾಡಿದ್ರೆ ಅವಾಗ ಅದ್ ಮಾತ್ರ ಏನಾಗುತ್ತೆ ಬಾಲ ಕಾರ್ಮಿಕತೆ ಆಗುತ್ತೆ ನೆನ್ಪಿಡಿ ಅದು ಬಿಟ್ಟು ಅಮ್ಮ ಮನೆ ಹತ್ರ ಒಂದು ಕೊಡ ನೀರ್ ತಗೊಳಪ್ಪ ಅಂತ ನಿಮ್ ತಂದೆ ನಿಮಗೆ ಹೇಳಿದ್ರೆ ನಾನ್ ನೀರ್ ತರಲ್ಲ ಕಣಪ್ಪ ಅದ್ ಬಾಲ ಕಾರ್ಮಿಕತೆ ಆಗುತ್ತೆ ಅಂತ ಹೇಳಕ್ಕಾಗುತ್ತೆ ನೀವು ಅದ್ ನೆನ್ಪಿರ್ಲಿ ಯಾಕಂದ್ರೆ ನಾವ್ ಹೇಳೋದೊಂದು ನೀವು ಅರ್ಥ ಮಾಡ್ಕೊಳ್ಳೋದೇ ಒಂದಾಗ್ಬಿಡುತ್ತೆ ಅವಾಗ ಪಾಠ ಮಾಡ್ಬೇಕಾದ್ರೆ ಬಾಲ ಕಾರ್ಮಿಕತೆ ಅಂದ್ರೆ ದುಡಿಮೆ ತೊಡಗ್ಬೇಕು ಅವರು ಅರ್ಥ ಆಯ್ತಾ ನಮ್ಮನೆಯ ಕೆಲಸವನ್ನ ಅಲ್ಪ ಸ್ವಲ್ಪ ಕೆಲಸಗಳನ್ನು ನಾವು ಪೋಷಕರಿಗಾಗಿ ಮಾಡ್ಕೊಟ್ರೆ ಅಥವಾ ನಮ್ಮ ಹೊಲದಲ್ಲೇ ನಾನೇನೋ ಇವತ್ತು ರಜಾ ಇದೆ ಭಾನುವಾರ ಹತ್ತಿ ಬಿಡ್ಸಕ್ ಹೋಗ್ತೀನಪ್ಪ ಅದು ಬಾಲ ಕಾರ್ಮಿಕತೆನಾ ಅಲ್ಲ ತಿಳಿತಾ ಇದು ಅದಕ್ಕೊಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಸ್ವಲ್ಪ ಮಟ್ಟಿಗೆ ಹೇಳ್ಬಿಟ್ಕೊಂಡ್ರೆ ಸಾಕು ಇನ್ನು ಇದರ ದುಷ್ಪರಿಣಾಮ ಏನಾಗ್ಬೋದು ಬಾಲ ಕಾರ್ಮಿಕತೆ ಇರೋದ್ರಿಂದ ಸಮಾಜದಲ್ಲಿ ಏನು ಪರಿಣಾಮ ಆಗುತ್ತಪ್ಪ ಕರೆಕ್ಟ್ ಆಮೇಲೆ ಮಕ್ಕಳಲ್ಲಿ ಶಿಕ್ಷಣದ
ಕೊರತೆ ಆಗುತ್ತೆ. ಹಾ, ದೈಹಿಕವಾಗಿ ಸಾಮರ್ಥ್ಯವನ್ನ ಕಳ್ಕೊಳ್ತಾರೆ. ಚಿಕ್ಕ ವಯಸ್ಸಿಗೆ ನೀವು ಕೆಲ್ಸಕ್ಕೆ ಹೋದ್ರೆ ಬೇಗ ಮುದಿತನ ಬಂದ್ಬಿಡುತ್ತೆ ಅಂತ ಹೇಳ್ತಾರಮ್ಮ ಜನರು. ಅನುಭವ ಇರುವಂತವ್ರು ಹೇಳ್ತಾರೆ, ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ದುಡಿಮೆಗೆ ತೊಡಗಿದ್ರೆ, ದೈಹಿಕವಾಗಿ ದುಡಿಮೆಗೆ ತೊಡಗಿದ್ರೆ ಬೇಗ ಮುದಿತನ ಬಂದ್ಬಿಡುತ್ತಂತಮ್ಮ ಅವ್ರಿಗೆ, ಬೇಗ ವಯಸ್ಸಾಗ್ಬಿಡ್ತದೆ ಅಂತ ಹೇಳ್ತಾರೆ ಅವ್ರು. ಕರೆಕ್ಟ್ ಅದು. ದೈಹಿಕವಾಗಿ ಸಮಸ್ಯೆ ಆಗ್ತದೆ, ವೈದ್ಯಕೀಯ ಸೌಲಭ್ಯಗಳ ಕೊರತೆ ಆಗುತ್ತೆ. ಜೀವನದಲ್ಲಿ ಉತ್ಸಾಹ ಕಡಿಮೆ ಆಗುತ್ತೆ ಮಕ್ಕಳಿಗೆ ಹಂಗ ದುಡಿಮೆ ತೊಡಗೋದ್ರಿಂದ. ಬಾಲ್ಯದ ಸಂತೋಷವನ್ನ ಆ ಮಕ್ಕಳು ಕಳ್ಕೊಳ್ತಾರೆ. ಬಾಲ್ಯ ಜೀವನ ಅನ್ನೋದೇ ತುಂಬಾ ಸಂತೋಷ ಭರಿತವಾದದ್ದು ಅಲ್ವಾ? ಆದ್ರೆ ಅದನ್ನೇ ಆ ಮಕ್ಕಳು ಏನ್ ಮಾಡ್ತಾರೆ, ಕಳ್ಕೊಳ್ತಾರೆ. ಆಮೇಲೆ ಗಣಿಗಾರಿಕೆಯಲ್ಲೂ ಕೆಲಸ ಮಾಡ್ತಾರಮ್ಮ ಅವರು. ಈಗ ಗಣಿಗಾರಿಕೆಗಳಲ್ಲಿ ಭೂಮಿಯನ್ನ ಎಷ್ಟೋ ಕಿಲೋಮೀಟರ್ ವರೆಗೆ ಆಳವಾಗಿ ಕೊರಿತಾರೆ. ಅದು ತುಂಬಾ ಕಡಿಮೆ ಜಾಗ. ಆ ಜಾಗದಲ್ಲಿ ಹೋಗಿ ದೊಡ್ಡ ದೊಡ್ಡ ಬಂಡೆಗಳನ್ನ ಸ್ಫೋಟಿಸ್ಬೇಕಾಗ್ತದೆ. ಆಗ ಬಾಂಬನ್ನ ಇಟ್ಟು ಆ ಮಕ್ಕಳು ಫಾಸ್ಟ್ ಆಗಿ ಓಡ್ ಬರ್ಬೇಕು. ಅದನ್ನ ದೊಡ್ಡವ್ರು ಮಾಡಕ್ಕಾಗಲ್ಲ ಅಂತ ಚಿಕ್ಕ ಮಕ್ಕಳನ್ನ ಬಳಕೆ ಮಾಡ್ತಾರೆ. ಅಲ್ಲೂ ನಡೀತಾವಮ್ಮ ಅಪಘಾತಗಳು. ಕೆಲವು ಸಂದರ್ಭ ಮಗು ಇಟ್ಟು ಓಡ್ ಬರೋ ರಭಸಕ್ಕೇನೆ ಸ್ಫೋಟ ಆಗ್ತದೆ, ಹೇಳಕ್ ಬರೋದಿಲ್ಲ. ಆಗ ಕೂಡ ಅಲ್ಲಿ ಮಕ್ಕಳು ತೊಂದರೆಗೆ ಒಳಗಾಗ್ತದೆ. ಇವೆಲ್ಲವನ್ನ ತಪ್ಪಿಸ್ಬೇಕು ಅಂದ್ರೆ ನೀವು ಪರಿಹಾರ ಕ್ರಮಗಳನ್ನ ಏನ್ ಕೊಡ್ಬೋದು? ಉಚಿತವಾದ ಶಿಕ್ಷಣ ಸಿಗ್ಬೇಕು ಅವ್ರಿಗೆ. ಆಮೇಲೆ ಕರೆಕ್ಟ್ ಕಡ್ಡಾಯ ಶಿಕ್ಷಣ ಇದೆ. ಈಗ ನಮ್ಮಲ್ಲಿದೆ ಸರ್ವ ಶಿಕ್ಷಣ ಅಭಿಯಾನ ಅಂತ ಇದೆ. ಅದರ ಅಡಿಯಲ್ಲಿ ಪಡ್ಕೊಳ್ಳಿ 6 ರಿಂದ 14 ವರ್ಷದ 6 ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣ ಕಡ್ಡಾಯ ಮತ್ತು ಉಚಿತವಾಗಿ ನೀಡಬೇಕು. ಅವರಿಗೆ ಸಿಗುವಂತೆ ಮಾಡಬೇಕು. ಅದು ಕೂಡ ಈಗ ಮೂಲಭೂತ ಕರ್ತವ್ಯಗಳಲ್ಲಿ ಒಂದಾಗಿದೆ. ಕೊಟ್ಟಿದ್ದಾನೆ ಈಗ ಅದರ ಅಡಿಯಲ್ಲಿ. ಆಮೇಲೆ ಇನ್ನೂ ಒಂದು ಸ್ಲೋಗನ್ ಇದೆ, ಏನಂತ ಗೊತ್ತಾ? ಕೂಲಿಯಿಂದ ಶಾಲೆಗೆ ಅಂತ ಇದೆ. ಎಲ್ಲೆಲ್ಲಿ ಮಕ್ಕಳು ದುಡಿಮೆಯಲ್ಲಿ ತೊಡಗಿದ್ದಾರೋ ಬಾಲ ಕಾರ್ಮಿಕರು, ಅವರನ್ನ ಇಟ್ಕೊಂಡು ಬಂದು ಎಲ್ಲಿ ದಾಖಲಾಗ್ತದೆ? ಶಾಲೆಗೆ ಮತ್ತೆ ದಾಖಲಾತಿಯನ್ನ ಮಾಡಲಾಗ್ತಾ ಇದೆ. ಓದ್ಬೇಕು ಆ ಮಕ್ಕಳು ಅಂತ. ಅದ ಅರ್ಥ ಏನ್ ಗೊತ್ತೇನೋ? ಅಟ್ಲೀಸ್ಟ್ 18 ವರ್ಷದವರೆಗಿನ ತನಕ ಆದ್ರೂ ಮಕ್ಕಳು ಓದಿನಲ್ಲಿ ತೊಡಗಲಿ, ಶಿಕ್ಷಣವನ್ನ ಪಡೆದುಕೊಳ್ಳಿ, ಜ್ಞಾನವನ್ನ ಸಂಪಾದಿಸ್ಲಿ ಅಂತ. ಆಗ ತಮ್ಮ ಜೀವನವನ್ನ ತಾವೇ ನಿರ್ವಹಿಸಿಕೊಳ್ಳುವಂತಹ ಶಕ್ತಿ ಬರ್ತದೆ. ಶಿಕ್ಷಣ ಇದ್ರೆ ಮಾತ್ರ ಅಂತಮ್ಮ ಆ ಶಕ್ತಿ ಬರೋದು. ಗೊತ್ತಾಗ್ತಿದ್ಯಾ? ಅದಕ್ಕೆ ನಿಮ್ ಪೇರೆಂಟ್ಸ್ ಎಲ್ಲ ಕೆಲವರು ಕೂಲಿ ಮಾಡ್ತಿದ್ರು ಕೂಡ ನಿಮ್ಮನ್ನ ಶಾಲೆಗೆ ಕಳಿಸ್ತಿದ್ದಾರೆ. ಯಾಕಕ್ಕೆ? ನಮ್ಮ ಮಕ್ಕಳು ಓದ್ಲಿ, ಜಾಣರಾಗ್ಲಿ, ಜೀವನದಲ್ಲಿ ತಮ್ಮ ಜೀವನವನ್ನ ತಾವೇ ನಿರ್ವಹಣೆ ಮಾಡುವಂತಹ ಶಕ್ತಿ ಬರಲಿ ಆ ತಲೆಗೆ ಕಳಿಸ್ಕೊಳ್ತಾರೆ. ಅದಕ್ಕೆ ನೀವು ಕಲ್ತ್ಕೊಳ್ಬೇಕು ಕಷ್ಟಪಟ್ಟು. ಓದ್ಕೊಟ್ರೆ ಉಪಯೋಗ ಆಗಲ್ಲ ಅಲ್ಲೇನಪ್ಪ? ಅದರ ಅಡಿಯಲ್ಲಿ 1986ರಲ್ಲಿ, ಈ ಕಾಲ ತುಂಬಾ ಮುಖ್ಯ, ನೆನ್ಪಿಡಿ, ಬಾಲ ಕಾರ್ಮಿಕತೆಯ ನಿಷೇಧದ ಹಕ್ಕನ್ನ ಜಾರಿಗೆ ತರಲಾಗಿದೆ. ಬಾಲ ಕಾರ್ಮಿಕತೆಯ ನಿಷೇಧದ ಹಕ್ಕನ್ನ ಜಾರಿಗೆ ತರಲಾಗಿದೆ. ಇನ್ನು 1987, 1988 ಅದರ ಅಡಿಯಲ್ಲಿ 2009 ಇವೆಲ್ಲ ಕಾನೂನು ಜಾರಿಗೆ ಬಂದಿರುವಂತಹ ಇಸುಬೆಗಳು ಬಾಲ ಕಾರ್ಮಿಕತೆಯನ್ನು ತಡೆಗಟ್ಟಲಿಕ್ಕೆ.
ಅವರಿಗೆ ಪುನರ್ವಸತಿ ಕಲ್ಪನೆ ಮಾಡಲಾಗಿದೆ ಅಮ್ಮ. ಬಾಲಕಾರ್ಮಿಕರಿಗೆ ಬಾಲಕಾರ್ಮಿಕತೆಯ 1988ರಲ್ಲಿ ಬಾಲಕಾರ್ಮಿಕರಿಗೆ ಪುನರ್ವಸತಿ ಕಲ್ಪನೆಯನ್ನು ಕಲ್ಪಿಸಲಾಗಿದೆ ಅವರಿಗೆ. ಅದರ ಅಡಿಯಲ್ಲಿ ಆ ಮಕ್ಕಳಿಗೆ ಶಿಕ್ಷಣವನ್ನ ನೀಡಲಾಗ್ತಾ ಇದೆ. ಇದಿಷ್ಟು ಬಾಲಕಾರ್ಮಿಕರ ಬಗ್ಗೆ. ಇನ್ನು ಬಾಲಕಾರ್ಮಿಕತೆಯನ್ನ ಯಾರು ಬಾಲಕಾರ್ಮಿಕರನ್ನ ನೇಮಿಸ್ಕೊಂಡಿರ್ತಾರೋ ಆ ಮಾಲೀಕನಿಗೆ ಶಿಕ್ಷೆ ಇದೆ ಅಮ್ಮ, ದಂಡ ಇದೆ, 20,000 ದಂಡ ಇದೆ. ಹಾಗೇನೆ ಶಿಕ್ಷೆಯೂ ಇದೆ, ಜೈಲು ಶಿಕ್ಷೆಯೂ ಇದೆ. ನೆನಪಿರಲಿ ಅದು. ನೀವು ಮನೆಗಳಲ್ಲೂ ಕೂಡ ಅದನ್ನ ಹೇಳ್ಬೇಕು, ನಿಮ್ಮ ಪೇರೆಂಟ್ಸ್ಗೆ ಗೊತ್ತಿರ್ಬೇಕು ಅವರಿಗೆ. ಕಾನೂನಿನ ಅಡಿಯಲ್ಲಿ ಏನಿದೆ ಅಂದ್ರೆ ಈಗ ದಂಡನೂ ನಾವು ಕಟ್ಟಬೇಕು, ಅದರ ಜೊತೆಗೆ ಆ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಂಡಿರೋ ತಪ್ಪಿಗೆ ನಾವು ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗ್ತದೆ. ಹಾಗಾಗಿ ಬಾಲಕಾರ್ಮಿಕರನ್ನು ನಾವು ಕೆಲಸಕ್ಕೆ ತೆಗೆದುಕೊಳ್ಳದೆ ಅಪರಾಧ ಆಗಿದೆ. ಇನ್ನು ಎರಡನೇದು ಬಾಲ್ಯ ವಿವಾಹ. ಇದು ಒಂದು ದೊಡ್ಡ ಸಾಮಾಜಿಕ ಸವಾಲು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ. ಇಲ್ಲೂ ಒಂದಿದೆ ಶಬ್ದ, 2 ಶಬ್ದ ಇದೆ ಒಂದೇ ಶಬ್ದದಲ್ಲಿ. ಒಂದು ಬಾಲ್ಯ, ಇನ್ನೊಂದು ವಿವಾಹ. ಅದನ್ನೆರಡನ್ನು ಕೂಡಿಸಿದ್ರೆ ಬಾಲ್ಯ ವಿವಾಹ ಅಂತ ಗೊತ್ತಾಗುತ್ತೆ. ಏನಂಗಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ. ಚಿಕ್ಕ ಮಕ್ಕಳನ್ನ ಮದುವೆ ಮಾಡೋದೇ ಬಾಲ್ಯ. ಅದನ್ನ ಈಗ ಕರೆಕ್ಟ್ ಆಗಿ ಹೇಳಿ ನೋಡೋಣ. ಯಾವ ವಯಸ್ಸಿನವರ ಮದುವೆ ಮಾಡಿದ್ರೆ ತಪ್ಪಾಗ್ತದೆ? 18 ಒಳಗಿರೋ 18 ಹೆಣ್ಮಕ್ಳು. ಹುಡುಗಿಗೆ 18 ಒಳಗೆ, 20 ಒಳಗೆ ಮದುವೆಯನ್ನ ಮಾಡಿದ್ರೆ ಅದನ್ನೇನಂತಾರೆ? ಬಾಲ್ಯ ವಿವಾಹ. ಹೆಣ್ಣು ಹುಡುಗಿಗೆ 18 ವರ್ಷದ ಒಳಗೆ ಗಂಡು ಹುಡುಗನಿಗೆ 21 ವರ್ಷದ ಒಳಗೆ ಏನ್ ಮಾಡಿದ್ರೆ ಮದುವೆಯನ್ನ ಮಾಡುವುದಕ್ಕೆ ಏನಂತಾರೆ? ಬಾಲ್ಯ ವಿವಾಹ. ಎಷ್ಟು ಚೆನ್ನಾಗಿ ಆ ಶಬ್ದದಲ್ಲೇ ಅರ್ಥ ಇದೆ ನೋಡಿ. ಅದಕ್ಕೆ ಫಸ್ಟ್ ಶಬ್ದ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ. ನೀವು ಆಮೇಲೆ ಅದಕ್ಕೆ ಬೇಕಾದಷ್ಟು 100 ಪದಗಳಲ್ಲಿ ಅದಕ್ಕೆ ವಿವರಣೆಯನ್ನು ಕೊಡ್ಬೋದಲ್ಲ. ಒಂದು ಪದ ನೆಟ್ಟಿಗೆ ಅರ್ಥ ಮಾಡ್ತಾರೆ. ಈಗ ಈ ಬಾಲ್ಯ ವಿವಾಹಕ್ಕೆ ಕಾರಣಗಳು ಏನು ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಬಾಲ್ಯ ವಿವಾಹಕ್ಕೆ ಕಾರಣಗಳೇನು ಬರ್ಕೊಳ್ಳಿ ಒಂದೊಂದಾಗಿ. ಮೊದಲನೇ ಸಮಸ್ಯೆನೆ ಲಿಂಗ ತಾರತಮ್ಯ. ಕಾರಣ ಏನಿಲ್ಲ ನಮ್ಮ ಸಮಾಜದಲ್ಲಿ, ಯಾಕೆ ಬಾಲ್ಯ ವಿವಾಹ ಏರ್ಪಡ್ತಾ ಇದೆ, ಸಮಸ್ಯೆ ಆಗ್ತಿದೆ ಅದು ಅಂದ್ರೆ ಲಿಂಗ ತಾರತಮ್ಯ ಇದೆ ನಮ್ಮ ಸಮಾಜದಲ್ಲಿ ಅಲ್ವಾ? ಲಿಂಗ ತಾರತಮ್ಯ ಅಂದ್ರೆ ಸಮಾಜದಲ್ಲಿರುವ ಪುರುಷ ಮಹಿಳೆಯರನ್ನ ಏನ್ ಮಾಡೋದು? ತಾರತಮ್ಯ ಮಾಡೋದು. ಉದಾಹರಣೆಗೆ ನಾನು ಮತ್ತೆ ನಮ್ಮ ಮನೆಯಲ್ಲಿ ಒಬ್ಬ ತಮ್ಮ ಇದ್ದಾನೆ. ಇಬ್ಬರಿಗೂ 5 ಗಂಟೆ ಶಾಲೆ ಬಿಡ್ತಾ ಇದೆ. ನಾನು 5:15 ಶಾಲೆಗೆ ಹೋಗ್ತಾ ಇದ್ದೀನಿ. ಅವನು 6 ಗಂಟೆ ಆದ್ರೂ ಮನೆಗೆ ಬಂದಿರಲ್ಲ. ನಾನು 5:15 ಹೋಗಿರೋಳಗೆ ನಮ್ಮ ತಂದೆ ಅಥವಾ ತಾಯಿ ಏನ್ ಮಾಡ್ತಾರೆ? ಕೇಳ್ತಾರೆ ಪ್ರಶ್ನೆನ, ಯಾಕೆ ಲೇಟು ಅಂತ. ನನಗೆ ಸ್ಪೆಷಲ್ ಕ್ಲಾಸ್ ಇತ್ತು, ಅದಕ್ಕೆ ಲೇಟ್ ಆಯ್ತು ಅಂತ ನಾನು ಹೇಳ್ತೇನೆ. ಅವನು ಚಿಕ್ಕವನು, ಅವನಿಗೆ ಸ್ಪೆಷಲ್ ಕ್ಲಾಸ್ ಇರ್ಲಿಲ್ಲ, ಆದ್ರೂ ಅವನ ಬಗ್ಗೆ ಏನ್ ಮಾಡಲ್ಲ ಅವರು? ಹೇಳಲ್ಲ. ಬರ್ತಾನೆ ಬಿಡು ಅಂತಾರು. ಅದೇ ನನ್ನನ್ನಾದ್ರೆ ನಾನು ಬೇಗ, ಅವನಿಗಿಂತಲೂ ಬೇಗ ಮನೆಯನ್ನು ತಲುಪಿದ್ರು ಕೂಡ ನನ್ನ ಏನ್ ಮಾಡ್ತಾರೆ? ಪ್ರಶ್ನೆ ಮಾಡ್ತಾರೆ. ಅದು ಸಹಜ ಸಮಾಜದಲ್ಲಿ. ಮನೆಯಿಂದಲೇ ನಮ್ಮನ್ನ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರೂ ಅಷ್ಟೇ ಅಮ್ಮ, ಅವರೇ ನಮ್ಮನ್ನ ನೀವು ಹೆಣ್ಮಕ್ಳು
ಅಂತ ನಮ್ಮನ್ನೇನ್ ಮಾಡ್ತಾರೆ, ಹಂಗೆ ಇಟ್ಬಿಡ್ತಾರೆ. ಒಂದು ಚೌಕಟ್ಟಿನಲ್ಲಿ ನಮ್ಮನ್ನ ಏನ್ ಮಾಡ್ಬಿಡ್ತಾರೆ, ಮನೇಲೇ ಇಟ್ಬಿಟ್ಟಿರ್ತಾರೆ. ಈ ಸೊಸೈಟಿ ಬಂದ್ಮೇಲೆ ಕೇಳ್ಬೇಕಾ, ಅದಿನ್ನೂ ದೊಡ್ಡ ಚೌಕಟ್ಟು, ಅದಿನ್ನೂ ಸಮಸ್ಯೆಗಳು, ನಮ್ಮನ್ನ ಇನ್ನೂ ಕೆಲವು ರಿಸ್ಟ್ರಿಕ್ಷನ್ಸ್ ಅಲ್ಲಿ ಇರ್ತಾರೆ. ಅದಕ್ಕೆ ಲಿಂಗ ತಾರತಮ್ಯದಿಂದಲೇ ನಮ್ಗೆ ಏನಾಗುತ್ತೆ ಗೊತ್ತಾ, ಈ ಬಾಲ್ಯ ವಿವಾಹ ಆಗೋದು ಅಂತ ಹೇಳ್ತಾರೆ. ಇದು ಬಹಳ ಮೂಲ ಕಾರಣ ಅಂತ. ಯಾಕೆ ಅಂದ್ರೆ ಗಂಡು ಮಕ್ಕಳಿಗೆ ನೀವು 30 ಆಗಿದೆ ಅಂದ್ರೂ ಮದುವೆ ಮಾಡ್ಬೋದು, ತಡಿ ಮಾಡೋಣ ಇನ್ನೂ 1-2 ವರ್ಷ ಅಂತ ಹೇಳ್ತಾರಮ್ಮ. ನಮಗೆ ಹಂಗಲ್ಲ, ನಾವು 12, 13, 14 ವರ್ಷದವ್ರು ಆಗ್ತಿದ್ದೀವಿ ಅಂದ್ರೆ ಆರೇ ಯೋಚಿಸ್ತಿರ್ತಾರೆ ಪೇರೆಂಟ್ಸ್. ನನ್ನ ಮಗಳಿಗೆ ಏನ್ ಮಾಡ್ಬೇಕು, ಮದುವೆ ಮಾಡ್ಬೇಕು, ಒಂದೊಳ್ಳೆ ಮನೆಗೆ ಕಳಿಸ್ಕೊಟ್ಬಿಡ್ಬೇಕು, ನಮ್ಮ ಜವಾಬ್ದಾರಿಯನ್ನ ನಾವು ಕಳ್ಕೊಂಡ್ಬಿಡ್ಬೇಕು. ಪೇರೆಂಟ್ಸಿಗೆ ಅದೇ ನಮ್ಮ ಹೆಣ್ಮಕ್ಳು ಅಂದ್ರೆ, ಒಂದ್ ಹೆಣ್ಮಗು ಹುಟ್ಟಿದೆ ಅಂದ್ರೆ ಆಲೇ ಯೋಚನೆ ಮಾಡ್ತಾರಮ್ಮ, ಈ ಮಗುಗೆ ನಾನು ಮದುವೆ ಮಾಡಿ ಕಳಿಸ್ಬೇಕಾಗ್ತದೆ ಅನ್ನೋದು ಅವ್ರ ತಲೆಯಲ್ಲಿರುತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಹೇಳ್ರಿ ನೋಡೋಣ, ನಮ್ಮನ್ನ ಹೆಚ್ಚು ಓದ್ಸಲ್ಲ. ಇವರು ಗಂಡನ ಮನೆಗೆ ಹೋಗೋದು, ಅವ್ರ ಮನೆಯಲ್ಲಿ ತಮ್ಮ ಸಂಪಾದನೆಯನ್ನ ಕೊಡೋದು. ಹಂಗಾಗಿ ನಾವೇ ಮಕ್ಕಳನ್ನು ಓದಿಸ್ಬೇಕು ಅನ್ನೋದು ಕೂಡ ಕೆಲವು ಪೇರೆಂಟ್ಸ್ ಅಲ್ಲಿ ಬರ್ತದೆ. ಎಲ್ಲರೂ ಅಲ್ಲ, ಕೆಲವು ಪೋಷಕರಲ್ಲಿ ಅದಿದ್ದೇ ಇರುತ್ತೆ. ನಮ್ಮ ಎಷ್ಟು ಓದಿಸಿದ್ರೇನೋ ಮತ್ತೊಬ್ರು ಮನೆಗೆ ಹೋಗಿ ಅವ್ರ ದುರ್ಮೆಯನ್ನ ಮಾಡ್ತಾರೆ. ನಾನು ಇಷ್ಟೆಲ್ಲ ಕಷ್ಟಪಡ್ತೇನೆ, ಖರ್ಚುಗಟ್ಟಲೆ ಅವಳಿಗೆ ಬಂಡವಾಳವನ್ನ ಹಾಕ್ತೇನೆ, ಆದ್ರೆ ಅವಳಿಂದ ನನಗೇನೋ ಸಿಕ್ಕೋಲ್ಲ, ಯಾಕಂದ್ರೆ ಅವಳು ಬೇರೆ ಮನೆಗೆ ಹೋಗ್ತಾಳೆ ಅನ್ನೋದೇ ಅದಿರುತ್ತಮ್ಮ. ಅದಕ್ಕೆ ಅವ್ರು ನಮಗೆ ಶಿಕ್ಷಣವನ್ನ ಕೊಡ್ಬೇಕಾದ್ರೆ ತುಂಬಾನೇ ಏನ್ ಮಾಡ್ತಾರೆ, ಅಸಡ್ಡೆ ಮಾಡ್ತಾರೆ ಪೇರೆಂಟ್ಸ್. ಅದ್ರ ಜೊತೆಗೆ ಅವರಲ್ಲಿ ನಾವು ಹೆಣ್ಮಕ್ಳು ಅನ್ನೋದು ತುಂಬಾ ಇರುತ್ತೆ. ಅದೊಂದು ಹೆಣ್ಣು ಹುಡುಗಿ, ನಾವು ಬೇಗ ಅವಳನ್ನ ಸುರಕ್ಷಿತವಾಗಿ ಒಂದು ಕಡೆಗೆ ಮದುವೆ ಮಾಡ್ಕೊಡ್ತಿದ್ರೆ ನಮ್ಮ ಜವಾಬ್ದಾರಿ ಮುಗೀತದೆ, ಆ ಮನೆಯಲ್ಲಿ ಅವ್ರ ಜವಾಬ್ದಾರಿ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ ಯೋಚನೆಯನ್ನ ಮಾಡ್ತಾರೆ ಪೇರೆಂಟ್ಸ್. ಅದು ದೊಡ್ಡ ಜ್ವಲಂತ ಸಮಸ್ಯೆ ಆಗ್ಬಿಟ್ಟಂತೆ ಪೇರೆಂಟ್ಸ್ ಅದನ್ನೇ ತಲೆ ಇಟ್ಕೊಳ್ತಾರೆ. ಹಂಗ್ ಮಾಡೋದ್ರಿಂದಲೇ ಅಮ್ಮ ಈ ಸಮಸ್ಯೆಗಳಾದ ಇಲ್ಲಿ ಕೆಳಗಿದಾವ ನೋಡ್ಕೊಳ್ಳಿ ಅಲ್ವಾ. ಹೆಣ್ಮಕ್ಳು ಅನ್ನೋದ್ರಿಂದಲೇ ಇವೆರಡು ಸಮಸ್ಯೆ ಉಟ್ಕೊಂಡ್ಬಿಡ್ತಾವ. ಅದು ಬೇಡ ನಮಗೆ ಹೆಣ್ಮಕ್ಳು ಅಂತ ಯೋಚನೆ ಮಾಡ್ತಾರೆ. ಗಂಡು ಹುಡುಗರಾದ್ರೆ ಚೆನ್ನಾಗಿ ಅವ್ರನ್ನ ಹೇಗ್ಬೇಕಾದ್ರೂ ಸಾಕ್ಬೋದು, ನಮ್ಮ ಜೊತೆಗೆ ಉಳಿತಾರೆ ಕೊನೆ ತನಕ. ಆದ್ರೆ ಈಗ ಸಮಾಜ ಬದಲಾಗಿದೆ, ನೆನ್ಪಿಡಿ. ಹೆಣ್ಮಕ್ಳೇ ನಮ್ಗೆ ಹುಟ್ಟಿ ಅಂತ ಪ್ರೇಯರ್ ಮಾಡ್ತಾರೆ ಪೇರೆಂಟ್ಸ್. ಯಾಕೆ ಅಂತಂದ್ರೆ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳು ಈಗ ಓದಿನಲ್ಲಿ, ಉದ್ಯೋಗದಲ್ಲಿ, ಬುದ್ಧಿವಂತಿಕೆಯಲ್ಲಿ, ಮಕ್ಕಳನ್ನ ಸಾಕೋದ್ರಲ್ಲಿ, ಹಾಗೇನೆ ಪೇರೆಂಟ್ಸ್ ಅನ್ನ, ಅತ್ತೆ ಮಾವರನ್ನ ನೋಡ್ಕೊಳ್ಳೋದ್ರಲ್ಲಿ ಏನಾಗಿದ್ದಾರೆ ಅವರು ಮುಂದಿದ್ದಾರೆ. ಹಂಗಾಗಿ ಬಹಳಷ್ಟು ಈಗ ಸಮಾಜ ಬದಲಾಗಿದೆ. ಇನ್ನೂ ಒಂದು ಪ್ರಮುಖ ಕಾರಣ ಏನು ಅಂದ್ರೆ ಹೆಣ್ಣು ಮಕ್ಕಳಿಗೆ ಎರಡನೇ ಅಂಶ ಶಿಕ್ಷಣ ದೊರೆಯದಿರು. ಹೇಳಿದೆ ನಿಮ್ಗೆ ಈಗಾಗಲೇ ನಾನು ಅದಕ್ಕೆ. ಹೆಣ್ಮಕ್ಳಿಗೆ ಏನ್ ಸಿಗ್ತಾ ಇಲ್ಲ, ಶಿಕ್ಷಣ ದೊರಕ್ತಾ ಇಲ್ಲ. ಅದಕ್ಕೆ ಇದು ಬಾಲ್ಯ ವಿವಾಹಕ್ಕೆ ಒಳಗಾಗುತ್ತೆ. ಹೆಣ್ಣು ಮಕ್ಕಳಿಗೆ ಏನ್ ಸಿಗ್ತಾ ಇಲ್ಲ, ಶಿಕ್ಷಣ ದೊರಕ್ತಾ ಇಲ್ಲ. ಅದಕ್ಕೆ ಕಾರಣ ಪೋಷಕರ ಅಸಡ್ಡೆ ಮನೆಯ ಭಾವನೆ ಅಂತ ಹೇಳ್ತಾರೆ ಅವರು. ಯಾಕೆ ಅಂದ್ರೆ ಅವರು ಯೋಚನೆ ಮಾಡ್ತಾರೆ, ನಾವು ಅವ್ರಿಗೆ ಯಾಕೆ ಅಷ್ಟೊಂದು ಬಂಡವಾಳವನ್ನ ಹಾಕ್ಬೇಕು, ನನಗೆ ಕಷ್ಟ ಆಗ್ತದೆ ಅಂತ. ಇನ್ನೂ ಒಂದಂದ್ರೆ ಬಡತನ ಕೂಡ ಒಂದು ಮೂಲ ಕಾರಣ ಆಗುತ್ತೆ ಅವ ಬಾಲ್ಯ ವಿವಾಹಕ್ಕೆ. ಬಡವ ಇರ್ತಾನೆ, ಅವನು ಆದಷ್ಟು ಬೇಗ ತನ್ನ ಮಗಳನ್ನ ಕಡಿಮೆ ಖರ್ಚಿನಲ್ಲಿಯೇ ಏನ್ ಮಾಡ್ತಾನೆ, ಸಂಬಂಧಿಕರಿಗೆ ಯಾರಿಗೋ ಮದುವೆ ಮಾಡಿ ಕೊಟ್ಬಿಡ್ತಾರೆ. ಸೋದರ ಮಗ ಕೊಟ್ಬಿಟ್ರೆ ಈಸಿ ಕೆಲಸ, ಮನೆಯ ಹುಡುಗರಿಗೆ ಕೊಟ್ಬಿಡೋದು ಮದುವೆ ಮಾಡಿ, ಅವ್ರ ಸಂಬಂಧಿಕರಲ್ಲಿ ಬಹಳ ಸುಲಭವಾಗಿ ಅವಳನ್ನ ಮದುವೆ ಮಾಡಿ ಕಳಿಸ್ಬಿಡೋದು ಅಂತ ಆಲೋಚನೆ ಮಾಡ್ತಾರೆ. ಅದು ಕೂಡ ಒಂದು ಮೂಲ ಕಾರಣ ಆಗುತ್ತೆ ಬಡತನ ಅಂತ ಹೇಳ್ತಾರೆ. ಇನ್ನು ಇದ್ರ ಜೊತೆಗೆ ಕಾನೂನನ್ನ ಬರ್ಕೊಳ್ಳಿ, ಕಾನೂನಿನ ಬಗ್ಗೆ, ಅದರ ಅನುಷ್ಠಾನದ ಬಗ್ಗೆ ಕ್ರಮ ಕೈಗೊಳ್ಳದಿರೋದು, ಅದು ಕೂಡ ಬಾಲ್ಯ ವಿವಾಹ ಕಾರಣ ಆಗುತ್ತೆ. ಈ ಬಹಳಷ್ಟು ಮಕ್ಕಳು ಬಾಲ್ಯ ವಿವಾಹಕ್ಕೆ ಒಳಗಾಗ್ತಿರ್ತಾರಲ್ಲಮ್ಮ, ಆಗ ಒಳಗಾಗೋದನ್ನ ತಪ್ಪಿಸ್ಬೇಕು ಅಂದ್ರೆ ಕಾನೂನು ಜಾರಿಗೆ ತಂದಿರ್ಬೇಕು ಅಂತ ಹೇಳ್ತಾರೆ. ಕಾನೂನು ಎಷ್ಟರಲ್ಲಿ ಜಾರಿಗೆ ಬಂದಿದೆ ಅಂದ್ರೆ 2006 ಎಷ್ಟರಲ್ಲಿ 2006 ಜಾರಿಗೆ ಬಂದಿದೆ ಅಮ್ಮ. ಬಾಲ್ಯ ವಿವಾಹವನ್ನ ನಿಷೇಧ ಇರುವಂತಹ ಒಂದು ಕಾನೂನು ಜಾರಿಗೆ ಬಂದಿದೆ. ಅದರ ಮತ್ತೆ ಪರಿಷ್ಕರಣೆ ಆಗಿದೆ. ಈಗ 2006 ಬರುತ್ತೆ ಅಲ್ವಾ, ಪರಿಷ್ಕರಣೆಯನ್ನ
ಹೋಗಿದ್ದಾನೆ 2008ರಲ್ಲಿ 9ರಲ್ಲಿ. ಮತ್ತೆ ಈಗ ಈ ಬಾಲ್ಯ ವಿವಾಹವನ್ನ ತಡೆಗಟ್ಟಬೇಕು ಅಂದ್ರೆ ನಾವು ಯಾರಿಗೆ ಮಾಹಿತಿಯನ್ನ ಕೊಡ್ಬೇಕು ಅಂತ ಗೊತ್ತಿರ್ಬೇಕಾಗ್ತದೆ. ಯಾರಿಗೆ ಮಾಹಿತಿ ಕೊಡ್ಬೇಕು? ಬಾಲ್ಯ ವಿವಾಹ ನೋಡಿ, ಚೆನ್ನಾಗಿ ಗೊತ್ತಿದೆ ನಿಮ್ಗೆ. ಮಕ್ಕಳ ಸಹಾಯ. ಆಮೇಲೆ ಇನ್ನೂ ಒಂದು ವಿಷಯ ಗೊತ್ತಾ ನಿಮ್ಗೆ? ಸರ್ಕಾರಿ ನೌಕರಿಯಲ್ಲಿರುವಂತಹ ಯಾವುದೇ ಮುಖ್ಯ ಶಿಕ್ಷಕರಿರಲ್ಲ, ಅವ್ರಿಗೆ ನೀವು ಕಂಪ್ಲೇಂಟ್ ಮಾಡ್ಬೋದು ಅಂತ ಹೇಳಿ ಅದ್ರ ಬಗ್ಗೆ ಹಿಂಗಿದೆ ಅಂತ. ಯಾರಿಗೆ ಬೇಕಾದ್ರೂ ನೀವು ಮಾಹಿತಿಯನ್ನ ಕೊಡ್ಬೋದು. ಆಮೇಲೆ ಈ ಆರೋಗ್ಯ ಇಲಾಖೆಯಲ್ಲಿ ಇರ್ತಾರಲ್ಲ, ಅವರಿಗೆ ಮಾಹಿತಿಯನ್ನ ಕೊಡ್ಬೋದು ಅಂತ ಹೇಳ್ತಾರೆ. ಇನ್ನು ಕಾನೂನಿನ ಅಡಿಯಲ್ಲಿ ಬಾಲ್ಯ ವಿವಾಹವನ್ನ ಮಾಡಿದ ಪ್ರತಿಯೊಬ್ಬರು ಶಿಕ್ಷೆ ಇದೆ. ಉದಾಹರಣೆಗೆ ಬಾಲ್ಯ ವಿವಾಹದಲ್ಲಿ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಅವನು ವಾಲ್ಗ ಬರ್ತಾನಲ್ಲ, ಅವನು ಅಡಿಗೆ ಮಾಡ್ತಾನಲ್ಲ ಭಟ್ಟ, ಅವ್ರ ಟೀಮು ಫೋಟೋ ಮಾಡ್ತಾರಲ್ಲ ಅವರು, ಕುತ್ಕೊಂಡು ಶಾಸ್ತ್ರ ಹೇಳ್ತಾರಲ್ಲ ಅವ್ರ ಗ್ರೂಪ್, ಪ್ರತಿ ಒಬ್ಬರಿಗೂ ಶಿಕ್ಷೆ ಇದೆ ಅಂತ ನೋಡಿ. ಒಟ್ಟು ಒಂದ್ ವಿವಾಹ ನಡೀತಿದೆ ಬಾಲ್ಯ ವಿವಾಹ ಅಂದ್ರೆ ಅಲ್ಲಿ ಆ ಸರ್ಕಲ್ ಅಲ್ಲಿ ಇರುವಂತಹ ಭಾಗವಹಿಸುವಂತಹ ಎಲ್ಲರಿಗೂ ಕೂಡ ಶಿಕ್ಷೆ ಇದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಶಿಕ್ಷಾರ್ಹ ಅಪರಾಧ ಆಗಿರೋದ್ರಿಂದ ಅದಕ್ಕೆ ಜೈಲು ವಾಸನೂ ಇದೆ, ಹಾಗೇನೆ ದಂಡನೂ ಕಟ್ಟಬೇಕಾಗ್ತದೆ. ನೆನ್ಪಿಡಿ, ಬಹಳ ಡೇಂಜರ್ ಅಂತ ಬಾಲ್ಯ ವಿವಾಹದಲ್ಲಿ ಯಾರು ಕೂಡ ಭಾಗವಹಿಸೋ ಹಾಗಿಲ್ಲ, ನೆನ್ಪಿಡ್ಲಿ. ಅದಕ್ಕೆ ನೀವು ಕೂಡ ಅಷ್ಟೇ ಅಂತ ಏನಾದ್ರು ಸಮಸ್ಯೆ ಬಂದಾಗ ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕಾಗ್ತದೆ. ನನಗೆ ಈ ಸಮಸ್ಯೆ ಆಗ್ತದೆ. ಕೆಲವು ಮಕ್ಕಳನ್ನ 9ನೇ ಕ್ಲಾಸಿಗೆ 8ನೇ ಕ್ಲಾಸಿಗೆ ಮದುವೆ ಮಾಡಿರುವಂತಹ ಉದಾಹರಣೆ ಇದೆ. ಅದಕ್ಕೆ ನೀವೆಲ್ಲರೂ ಶಾಲೆಯನ್ನ ಬಿಟ್ಟಿದ್ದೀರಾ ಅಂದ್ರೆ ಯಾಕೆ ನಾವು ಬಡ್ಕೊಳ್ತೀವಿ ಟೀಚರ್ಸ್, ಅಮ್ಮ ಯಾಕೆ ತಪ್ಪಿಸ್ಕೊಂಡಿದ್ರಿ, ಬರ್ಲೇಬೇಕು ದಿನ, ನಿಮ್ಗೆಲ್ಲ ತಪ್ಸ್ಕೋಬಾರ್ದು, 4 ದಿವಸ ಆಯ್ತು 5 ದಿವಸ ಆಯ್ತು ನೀವು ಬರ್ದಂಗಿದ್ದೀರಲ್ಲ ಅಂತ ಯಾಕೆ ಹೋಯ್ತೀವಿ ಅಂದ್ರೆ ಇಂಥ ಘಟನೆಗಳು ಆಗಿರುತ್ತೆ ಅಂತ ಅವ್ರು ಹೇಳೋದು. ಏನಾದ್ರೂ ಇಂಥ ಅಚಾನಕ ಘಟನೆಗಳಾಗ್ಬಿಡುತ್ತೆ, ಮಕ್ಕಳಿಗೆ ತೊಂದರೆ ಆಗುತ್ತೆ, ದೌರ್ಜನ್ಯಕ್ಕೆ ಒಳಗಾಗ್ತಾರೆ. ಇನ್ನೊಂದು ಇದ್ರ ಪ್ರಮುಖ ಏನ್ ಗೊತ್ತೇನೋ, ಈ ಬಾಲ್ಯ ವಿವಾಹ ಆಗೋದ್ರಿಂದ ಏನ್ ತೊಂದರೆ ಆಗುತ್ತೆ ಅಂತ, ಏನ್ ಪರಿಣಾಮ ಆಗುತ್ತೆ, ಏನ್ ತೊಂದರೆಗಳಾಗುತ್ತೆ ಅಂತ ಪ್ರಶ್ನೆಯನ್ನ ಕೇಳಿದ್ದ ಅಮ್ಮ. ಬಾಲ್ಯ ವಿವಾಹದಿಂದಾಗುವ ಪರಿಣಾಮಗಳೇನು ಅಂತ. ಮೊದಲನೇದಾಗಿ ಆ ಮಗು ಏನಾಗಿರುತ್ತೆ, ಮದುವೆ ಆಗಿರೋದು ಯಾವ ವಯಸ್ಸಾಗಿರುತ್ತೆ? ಬಾಲ್ಯ. ಬಹಳ ಚಿಕ್ಕ ವಯಸ್ಸಾಗಿರುತ್ತೆ. ಹಂಗಾಗಿ ದೈಹಿಕವಾಗಿ ಆ ಮಗು ಏನಾಗಿರುತ್ತೆ, ಅಷ್ಟೊಂದು ಬೆಳವಣಿಗೆಯನ್ನ ಹೊಂದಿರಲ್ಲ. ಹಾಗೇನೆ ಅದು ಮಗುವನ್ನ ಇರುವಂತಹ ಒಂದು ಶಕ್ತಿಯು ಅದಕ್ಕೆ ಇರಲ್ಲ, ತುಂಬಾ ಚಿಕ್ಕ ಮಗು ಇರೋದ್ರಿಂದ. ಆಮೇಲೆ ಕುಟುಂಬದಲ್ಲಿ ಬರುವಂತಹ ಸಮಸ್ಯೆಗಳನ್ನ ಎದುರಿಸುವಂತಹ ಶಕ್ತಿಯು ಅದಕ್ಕೆ ಇರಲ್ಲ. ಕುಟುಂಬ ನಿರ್ವಹಣೆ ಮಾಡುವಂತ ಶಕ್ತಿಯು ಆ ಮಗುಗೆ ಇರಲ್ಲ. ಹಂಗಾಗಿ ಹಲವಾರು ರೀತಿಯ ದೈಹಿಕ ಮತ್ತೆ ಮಾನಸಿಕ ಸಮಸ್ಯೆಯನ್ನು ಆ ಮಗು ಎದುರಿಸುತ್ತೆ. ಕೆಲವರು ಚಿಕ್ಕ ವಯಸ್ಸಿಗೆ ಬಹಳ ಬೇಗ ವಿಧವೆಯರಾಗ್ತಾರೆ. ಆ ಚಾನ್ಸಸ್ ತುಂಬಾ ಇರುತ್ತೆ ಬಾಲ್ಯ ವಿವಾಹ ಮಾಡೋದ್ರಿಂದ. ತುಂಬಾ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ರೆ ಗಂಡ ಆಕಸ್ಮಿಕವಾಗಿ ಸತ್ತೋಗ್ಬಿಟ್ಟ ಅಂದ್ರೆ ಅವಳು ಇನ್ನೂ ಎಷ್ಟೋ ವರ್ಷ ಬದುಕಿನ ಅವಧಿ ಇರುತ್ತೆ. ಆ ಅವಧಿ ಪೂರ್ಣ ಅವಳು ಗಂಡ ಇಲ್ದಲೆ ಏನ್ ಮಾಡ್ಬೇಕಾಗುತ್ತೆ, ವಿಧವೆ ನಡೆಸ್ಬೇಕಾಗುತ್ತೆ. ಅದೊಂದು ದೊಡ್ಡ ದುರಂತ ಆಗ್ಬಿಡುತ್ತೆ ಜೀವನ. ಹಾಗಾಗಿ ಹೇಳ್ತಾರೆ, ಒಂದು ಸರಿಯಾದ ವಯಸ್ಸಿಗೆ ನಾವು ಮದುವೆಯನ್ನ ಮಾಡಿದ್ರೆ ಆಕಸ್ಮಿಕವಾಗಿ ಅಂತ ಘಟನೆಗಳಿಗೆ ಏನೇ ಆದ್ರೂ ಕೂಡ ಅವಳು ಶಿಕ್ಷಣವನ್ನ ಪಡ್ಕೊಂಡಿರೋದ್ರಿಂದ ಆರಾಮಾಗಿ ಏನ್ ಮಾಡ್ತಾರೆ, ಅವರು ಜೀವನವನ್ನ ನಿರ್ವಹಿಸ್ತಾರೆ. ಯಾಕಂದ್ರೆ ಒಂದು ವಯಸ್ಸು ಬಂದಿರುತ್ತೆ, ಶಕ್ತಿ ಇರುತ್ತೆ ಅವ್ರಿಗೆ. ಹಾಗಾಗಿ ಮಾನಸಿಕವಾಗಿ ತುಂಬಾ ಸದೃಢರಿರ್ತಾರೆ. ಜೀವನ ತುಂಬಾ ಚಿಕ್ಕ ವಯಸ್ಸಿನ ನಾವು ಮಾಡಿದ್ರೆ ಎಲ್ಲ ಸಮಸ್ಯೆ. ಇನ್ನೊಂದು ಸಮಸ್ಯೆ ಯಾವುದು, ಬಾಲ ಕಾರ್ಮಿಕರಾದ ವರದಕ್ಷಿಣೆ. ಇಲ್ಲಿ ಶಬ್ದ ಮತ್ತೆರಡು ಅದಾವ ನೋಡ್ರಿ. ಒಂದು ವರ, ಲಕ್ಷಣ. ಹೇಳ್ರಿ ನೋಡೋಣ, ಒಬ್ರು ಹೇಳ್ರಿ. ಸುಷ್ಮಾ, ವಧುವಿನ ಕಡೆಯವರು ವರನಿಗೆ ಕೊಡುವಂತಹ ವರಮಾನ ಅಲ್ಲ, ಬಳುವಳಿ. ಬಳುವಳಿ ಹಂಗೇನೆ. ಯಾವ ಸಂದರ್ಭದಲ್ಲಿ ಕೊಡ್ತಾರೆ? ಅದು ಮುಖ್ಯ.
ವಿವಾಹದ ಸಂದರ್ಭದಲ್ಲಿ ಯಾರು ಕೊಡೋದು? ವಧುವಿನ ಕಡೆಯವರು ಯಾರಿಗೆ? ವಧುವಿನ ಕಡೆಯವರು ವರನಿಗೆ ನೀಡುವ ಉಡುಗೊರೆಯಾಗಿ ನೀಡುವ ಉಡುಗೊರೆ ಅಂತ ಕೊಡ್ತಾರವರು ನಗ ನಾಣ್ಯ ಮನೆ ಆಸ್ತಿ ಒಡವೆ ಮುಂತಾದವುಗಳನ್ನು ನೀಡುವುದಕ್ಕೆ ಏನಂತಾರ? ವರದಕ್ಷಿಣೆ ಏನಂತಾರ? ಅದನ್ನ ವರದಕ್ಷಿಣೆ ಅಂತ ಕರೀತಾರೆ. ಈಗ ಮುಂದಿನ ನಾಳೆ ಮಾಡ್ತೇನೆ. ಪ್ರಶ್ನೆ ಕೇಳ್ತೀನಿ, ಹೇಳ್ತಾ ಹೋಗ್ರಿ. 31 ನಿಮಿಷ 27 ಸೆಕೆಂಡ್. ಪ್ರಶ್ನೆಯನ್ನ ಸಮಾಜದಲ್ಲಿರುವ ಸಾಮಾಜಿಕ ಸವಾಲುಗಳು ಯಾವುವು? ಒಬ್ಬರೇ ಹೇಳ್ಬೇಕು. ಸಾಮಾಜಿಕ ಸವಾಲುಗಳು ವಿಧವೆಯರ ಸಮಸ್ಯೆ, ದೇವದಾಸಿ, ಮಹಿಳೆಯರ ದೌರ್ಜನ್ಯ, ಬಡತನ, ಬಾಲ್ಯ ವಿವಾಹ, ವರದಕ್ಷಿಣೆ, ಬಾಲಕಾರ್ಮಿಕತೆ, ಲಿಂಗ ತಾರತಮ್ಯ, ಹೆಣ್ಣು ಭ್ರೂಣ ಹತ್ಯೆ, ಬರ್ಕೊಡಿ. ಪ್ರಶ್ನೆ ಬರ್ಕಂತ ಹೋಗ್ರಿ. ಹೇಳ ಬಾಲ ಕಾರ್ಮಿಕರು ಎಂದರೆ ಯಾರು? ಬಾಲ ಕಾರ್ಮಿಕರು ಎಂದರೆ ಯಾರು? ಅದನ್ನು ತಡೆಗಟ್ಟುವ ಕ್ರಮಗಳೇನು? ಬಾಲ್ಯ ವಿವಾಹ ಎಂದರೇನು? ಬಾಲ್ಯ ವಿವಾಹ ಎಂದರೇನು? ಅದರಿಂದ ಉಂಟಾಗುವ ದುಷ್ಪರಿಣಾಮಗಳು ವರದಕ್ಷಿಣೆ ಎಂದರೆ